ರವಿಕುಮಾರ್ ಸಿಂಘೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಜಮಖಂಡಿಯಲ್ಲಿ ಡ್ರಗ್ಸ್ ಮುಕ್ತ ಅಭಿಯಾನ, ಯುವ ಜನರಲ್ಲಿ ಜಾಗೃತಿ ಮೂಡಿಸಿದ ಜಮಖಂಡಿ ಪೊಲೀಸರು. ಇದೇ ಸಂದರ್ಭದಲ್ಲಿ ತಾಲೂಕಿನ ಅಧಿಕಾರಿಗಳು, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹಾಗೂ ಎಲ್ಲ ಅಧಿಕಾರಿಗಳು ಭಾಗವಹಿಸಿದರು. ವರದಿ ರವಿಕುಮಾರ್ ಸಿಂಘೆ. ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ 9964266674 ಜಮಖಂಡಿ. ಮತ್ತೆ ಸಿಗೋಣ ವೀಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ. ನಮಸ್ಕಾರ. ಮಾದಕ ದ್ರವ್ಯಗಳನ್ನು ಸೇವಿಸುವುದಿಲ್ಲ. ನನ್ನ ಸ್ನೇಹಿತರು, ಸಹಪಾಠಿಗಳು ಮತ್ತು ಕುಟುಂಬದ ಸದಸ್ಯರನ್ನು ಸಹ ಮಾದಕ ದ್ರವ್ಯಗಳಿಂದ ದೂರವಿಡಲು ಪ್ರೇರೇಪಿಸುತ್ತೇನೆ. ಕಾನೂನು ಬಾಹಿರ ಮಾದಕ ವಸ್ತುಗಳ ಮಾರಾಟ, ಸಾಗಾಟ ಅಥವಾ ಬಳಕೆಗೆ ಯಾವುದೇ ರೀತಿಯ ಬೆಂಬಲ ನೀಡುವುದಿಲ್ಲ. ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಸಹಕರಿಸುತ್ತೇನೆ. ಮಾದಕ ವಸ್ತು ಮುಕ್ತ ಶಾಲೆ, ಸಮಾಜ ಮತ್ತು ಉತ್ತಮ ಭಾರತ ನಿರ್ಮಾಣಕ್ಕೆ ನನ್ನ ಸಂಪೂರ್ಣ ಸಹಕಾರವನ್ನು ನೀಡುತ್ತೇನೆ. ಮಾದಕ ದ್ರವ್ಯಗಳಿಗೆ ಇಲ್ಲ ಎನ್ನಿ, ಆರೋಗ್ಯಕರ ಜೀವನಕ್ಕೆ ಹೌದು ಎನ್ನಿ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಥ್ಯಾಂಕ್ ಯು. ಬಟ್ ಇದು ಅಪರಾಧ. ಇದು ನಮಗೆ ದೇಶದ ಕಾನೂನು ಗೊತ್ತಿಲ್ಲ ಅಂದ್ರೆ ಅದನ್ನ ಯಾರು ಏನು ಮಾಡ್ಲಿಕ್ಕಾಗಲ್ಲ. ಅದು ಅವ್ರ ತಪ್ಪದು. ಹಾಗಾಗ್ಬಿಟ್ಟು ಯಾರು ಕೂಡ ನಿಮ್ಮ ಊರಿನಲ್ಲಿ ಆಗ್ಲಿ ಅಥವಾ ನಿಮ್ಮ ಪ್ರದೇಶದಲ್ಲಿ ಆಗ್ಲಿ ಅಥವಾ ನಿಮ್ಮ ಶಾಲಾ ಕಾಲೇಜುಗಳ ಬಳಿ ಆಗ್ಲಿ ಯಾರು ಕೂಡ ಇದನ್ನ ಗಾಂಜಾ ಸೇವನೆ ಮಾಡಬಾರ್ದು, ಮಾರಾಟ ಮಾಡಬಾರ್ದು. ಇದು ಒಂದು ಅಪರಾಧಿಕ ಕೃತ್ಯ. ಹಾಗಾಗ್ಬಿಟ್ಟು ಇದರಲ್ಲಿ ಏನು ಮರ್ಡರಿಗೆ ಏನು ಸಜೆ ಇದೆ, ಲೈಫ್ ಇಂಪ್ರಿಸನ್ಮೆಂಟ್, ಇದರಲ್ಲಿ 20 ವರ್ಷಗಳ ಕಾಲ ಸಜೆ ಇದೆ. ಇದರಲ್ಲಿ ಎಷ್ಟಿದೆ? 20 ವರ್ಷ ಇದೆ. ಇದು ಒಂದ್ಸರಿ ಇದರಲ್ಲಿ ಕನ್ವಿಕ್ಷನ್ ಆಯ್ತಂದ್ರೆ 20 ವರ್ಷಗಳ ಸಜೆ ಇದೆ. ಹಾಗಾಗ್ಬಿಟ್ಟು ಇದನ್ನ ನಾವೆಲ್ಲರೂ ಕೂಡ ಇದ್ರದ್ದು ಗರಿಷ್ಠ ಪ್ರಮಾಣ ಏನಿದೆ, ಇದ್ರದ್ದು ಒಂದು ಕನ್ವಿಕ್ಷನ್, ಇದನ್ನ ಏನು ಇಂಪ್ರಿಸನ್ಮೆಂಟ್ ಇದು, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗ್ಬಿಟ್ಟು ಇದನ್ನ ತಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಇದನ್ನ ನಿರ್ಮೂಲನೆ ಮಾಡತಕ್ಕಂತ ಕೆಲಸ ಕಾರ್ಯಗಳು ಮಾಡಬೇಕು. ನಾವು ಇದನ್ನ ತಡೆಗಟ್ಟಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ಎಲ್ಲ ಪೂರ್ತಿ ನಮ್ಮ ಉಪವಿಭಾಗದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ನಾವು ಈ ಒಂದು ನಿರ್ಮೂಲನೆ ಮಾಡಲಿಕ್ಕೆ, ಮಾದಕ ವಸ್ತುಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ನಾವು ಒಂದು ಆಂಟಿ ಡ್ರಗ್ ಅವೇರ್ನೆಸ್ ಕಮಿಟಿನ ನಾವು ಫಾರ್ಮ್ ಮಾಡಿದ್ದೀವಿ. ಅದರಲ್ಲಿ ಒಂದು ಶಾಲೆಯ 2 ಶಿಕ್ಷಕರು ಇರ್ತಾರೆ. ಆನಂತರ ವಿದ್ಯಾರ್ಥಿ ಪ್ರತಿನಿಧಿಗಳು ಕೂಡ 3 ಜನರನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಆನಂತರ ಆಡಳಿತ ಮಂಡಳಿ ಸದಸ್ಯರು ಕೂಡ ಒಬ್ಬರು ಇರ್ತಾರೆ ಅದರಲ್ಲಿ. ಆನಂತರ ನಮ್ಮ ಒಬ್ಬ ಪೊಲೀಸ್ ಅಧಿಕಾರಿ, ಕಾನ್ಸ್ಟೇಬಲ್ ಇಂದ ಹಿಡಿದ್ಬಿಟ್ಟು ಅಪ್ ಟು ASI PSI ಲೆವೆಲ್ ಅವರು ಕೂಡ ನಾವು ಎಲ್ಲ ನಾಮಿನೇಟ್ ಮಾಡಿದೀವಿ. ಅವರೆಲ್ಲರೂ ಕೂಡ ಇರ್ತಾರೆ. ಅದ್ರ ಜೊತೆಗೆ ಒಬ್ಬ ಮನೋವೈದ್ಯರು, ಸಲಹೆಗಾರರನ್ನು ಕೂಡ ಈ ಒಂದು ಆಂಟಿ ಡ್ರಗ್ ಅವೇರ್ನೆಸ್ ಕಮಿಟಿನಲ್ಲಿ ನಾವು ಇವರೆಲ್ಲರೂ ಕೂಡ ಮೆಂಬರ್ಸ್ ಕೂಡ ಮಾಡ್ಕೊಂಡಿದ್ವಿ. ಇದರ ಉದ್ದೇಶ ಇಷ್ಟೇ, ಕ್ಯಾಂಪಸ್ ಆಮೇಲೆ ವಸತಿ ನಿಲಯಗಳಲ್ಲಿ ಏನಿದೆ ಈ ಮಾದಕ ದ್ರವ್ಯಗಳು ಬಳಕೆ ಅನಂತರ ಮಾರಾಟ ಮಾಡೋದನ್ನ ನಿಷೇಧ ಮಾಡಲಿಕ್ಕೆ, ಅನಂತರ ಮಾದಕ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ವಿಶೇಷವಾಗಿ ಮಕ್ಕಳಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಈ ಒಂದು ಕಮಿಟಿ ಮಾಡುತ್ತೆ. ಆನಂತರ ಯಾರು ಶಂಕಿತ ವಿದ್ಯಾರ್ಥಿಗಳು ಯಾರು ಅದನ್ನ ಗಾಂಜಾ ಇದನ್ನು ಸೇವನೆ ಮಾಡ್ತಾರೆ ಅಥವಾ ನಾರ್ಕೋಟಿಕ್ ಡ್ರಗ್ಸ್ ನ ಸೇವನೆ ಮಾಡ್ತಾರೆ, ಅವ್ರನ್ನ ಗುರುತಿಸ್ಬಿಟ್ಟು ಅವರಿಗೆ ಒಂದು ಸ್ಟ್ರೀಮ್ ಲೈನಿಗೆ ತರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ. ಹಾಗಾಗ್ಬಿಟ್ಟು ಇದನ್ನ ನಮಗೆ ಇಂಪ್ರಿಸನ್ಮೆಂಟ್ ಅಥವಾ ಶಿಕ್ಷೆ ಆಗುತ್ತೆ ಅನ್ನೋದು ಒಂದು ನಿಮ್ಮ ಆತಂಕ ಬೇಡ. ನಮ್ಮ ಉದ್ದೇಶ ಇಷ್ಟೇ, ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವ್ರನ್ನ ಬಿಡಿಸ್ಬಿಟ್ಟು ಅವ್ರನ್ನ ಒಂದು ಈ ಸೊಸೈಟಿನಲ್ಲಿ, ಈ ಸಮಾಜದಲ್ಲಿ ಒಂದು ಸ್ಟ್ರೀಮ್ ಲೈನಿಗೆ ತರ್ತಕ್ಕಂತಹ ಒಂದು ಕೆಲಸ ಕಾರ್ಯಗಳನ್ನ ಪೊಲೀಸ್ ಇಲಾಖೆ ನಾವು ಮಾಡ್ತೀವಿ. ಏನು ತಾವೆಲ್ಲರೂ ಕೂಡ ಇದಕ್ಕೆ ಒಂದು ಸಹಕಾರ ನೀಡಬೇಕು. ಅನಂತರ
ನಿಮ್ಮಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು ಏನಿದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಸೂಕ್ತವಾಗಿ ಶಾಲೆಯ ಒಂದು ಮುಖ್ಯಸ್ಥರು, ಆನಂತರ ನಮ್ಮ ಪೊಲೀಸ್ ಅಧಿಕಾರಿಗಳು, ಆನಂತರ ಆಡಳಿತ ಮಂಡಳಿಯ ಸದಸ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಸೇರ್ಬಿಟ್ಟು ಇದನ್ನ ಒಂದು ಮೇಲ್ವಿಚಾರಣೆ ಮಾಡಬೇಕು. ಅದನ್ನ ತಡೆಗಟ್ಟು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಿಮ್ಮಿಂದ ಆಗ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು QR ಕೋಡ್ ನಾವು ಕೊಟ್ಟಿದ್ದೀವಿ. ಈ QR ಕೋಡ್ ಏನಿದೆ ಇದು ಒಂದು 3-4 ಲೈನ್ ನಲ್ಲಿ ಇರ್ತಕ್ಕಂತಹ ಒಂದು ಇದು ಬರುತ್ತೆ. ನಿಮ್ಮ ಶಾಲೆ ಯಾವುದು ಅಥವಾ ಕಾಲೇಜ್ ಯಾವುದು, ಅದರಲ್ಲಿ ಗಾಂಜಾ ಸೇವನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಹೆಸರನ್ನ ನಮೂದು ಮಾಡಿದ್ರೆ ಸಾಕು. ನಿಮ್ಮ ಯಾರ ಹೆಸರನ್ನು ಕೂಡ ನಾವು ಪಬ್ಲಿಕ್ ಮಾಡಲ್ಲ, ನಿಮಗೆಲ್ಲ ಗೊತ್ತಿರಲಿ. ನಿಮಗೆ ನಾವೇನಾದ್ರೂ ಇನ್ಫಾರ್ಮೇಶನ್ ಕೊಟ್ರೆ ನಮ್ಮ ಹೆಸರಲ್ಲಿ ಬರುತ್ತೆ ಅಂತ ಬಿಟ್ಟು ನಾವು ಗೌಪ್ಯವಾಗಿ ಆ ಒಂದು ನಿಮ್ಮ ಒಂದು ಯಾರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅವರ ಹೆಸರುಗಳನ್ನ ನಾವೆಲ್ಲರೂ ಕೂಡ ಬಹಿರಂಗ ಪಡಿಸೋದಿಲ್ಲ. ತಾವೆಲ್ಲರೂ ಕೂಡ ಮುಂದೆ ಬಂದ್ಬಿಟ್ಟು ಯಾರು ಗಾಂಜಾ ಕನ್ಸ್ಯೂಮ್ ಮಾಡ್ತಾರೆ ಅಥವಾ ಅಲ್ಲಿ ಯಾರನ್ನ ಮಾರಾಟ ಮಾಡ್ತಾರೆ ಅವರ ಹೆಸರು ವಿರೋಧಿ ಹಾಗೂ ಜಾಗೃತಿ ಸಮಿತಿ ಈ ಒಂದು ಆಂಟಿ ಡ್ರಗ್ಸ್ ಡೇ ಅಂತ ಮಾಡ್ತಾ ಇದ್ದಾರೆ. ಯಾಕೆ ಅಷ್ಟು ತೀಕ್ಷ್ಣವಾಗಿ ಬೆಳೆದ್ಬಿಟ್ಟಿದೇನಾ ಇದನ್ನು? ಏನು ಇದೆಲ್ಲ ಮೊದ್ಲೇನ್ ಮಾಡ್ತಾ ಇದ್ರು, ಮದ್ಯ ವ್ಯಸನಿಗಳಿಗೆ ಒಂದು ಬಿಡಿಸೋ ಒಂದು ಕೆಲಸ ಮಾಡ್ತಾ ಇದ್ರು. ಈಗ ಮಾದಕ ವ್ಯಸನಿಗಳನ್ನು ಕೂಡ ಬಿಡಿಸುವಂತ ಕೆಲಸನ ಈಗ ಇನಿಷಿಯೇಟ್ ಆಗ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಮದ್ಯ ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ, ಆದ್ರೆ ಮಾದಕ ಸಿಗ್ತಾ ಇಲ್ಲ. ಆದ್ರೆ ಇದು ಆಕ್ಟ್ ಅಂಡರ್ ಅಡಿಯಲ್ಲಿ ಇದು ಬಹಳ ಡೇಂಜರಸ್ ಅಂತ ಗೊತ್ತಿದ್ರು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಇದೇನಾಗಿದೆ, ನಾಗಲೇ ತಹಸೀಲ್ದಾರ್ ಸಾಹೇಬ್ರು ಹೇಳಿದ್ರು, ಇದೇನಾಗುತ್ತೆ, ಒಂದು ಫ್ಯಾಮಿಲಿಯಲ್ಲಿ ಒಬ್ರನ್ನ ಒಂದು ಸಿಂಗಲ್ ಪರ್ಸನ್ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಅವ್ರದ್ದು ಟೋಟಲ್ ಫ್ಯಾಮಿಲಿ ಫೈನಾನ್ಷಿಯಲಿ, ಫಿಸಿಕಲಿ, ಮೆಂಟಲಿ, ಯಾಕಂದ್ರೆ ತಂದೆ ತಾಯಿಗಳಿಗೆ ವಿಷಯ ಗೊತ್ತಾಯಿದ್ರೆ ಹೊರಗಡೆ ತನ್ನ ಮಗ ಇದು ಮಾದಕ ವ್ಯಸನಿ ಆಗಿದ್ದಾನೆ ಅಂದ್ರೆ ಸಮಾಜದಲ್ಲಿ ಕೆಟ್ಟ ಹೆಸರು, ಅವನು ಬೇರೆ ಬೇರೆ ರೀತಿಯಾದ ಚಟುವಟಿಕೆ ಮಾಡ್ತಿರ್ತಾನೆ. ಅವನು ಆಕ್ಚುಲಿ ಒಳ್ಳೆಯವನೇ ಆಗಿರ್ತಾನೆ, ಬಟ್ ಮಾದಕ ವ್ಯಸನ ಆದಾಗ ಆಕ್ಟಿವಿಟೀಸ್ ಬಹಳ ಚೇಂಜ್ ಆಗುತ್ತೆ. ಅದಿಲ್ಲದೆ ನಾವು ತಡ್ಕೊಳಕ್ ಆಗ್ತಾ ಇರೋದಿಲ್ಲ, ಬಿಹೇವ್ ಮಾಡೋದು ಬಹಳ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಯಾಕೆ ಮಕ್ಕಳು ಇನ್ ದಿ ಸೆನ್ಸ್ ನೀವೆಲ್ಲ ಈಗ ಮುಂದೆ ಅಡಲ್ಟ್ಸ್ ಆಗ ಒಂದು ಸ್ಟೇಜ್ ಅಲ್ಲಿ ಇರೋರು. ಇವತ್ತು 90% ಎಲ್ಲ ಯೂತ್ಸ್ ಯಾರು ಡ್ರಗ್ಸ್ ಅಡಾಪ್ಟ್ ಆಗಿದಾರೋ ಅವರೆಲ್ಲ ಯೂತ್ಸ್ ಇದ್ದಾರೆ. ನಿಮಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಬೈ ಒನ್ ಆರ್ ದಿ ಅದರ್ ವೇ ಯಾರೋ ಒಬ್ಬನ ಇರ್ತಾನೆ, ಅವನೊಂದು ಪರಿಚಯ, ಅವನ ಜೊತೆ ಒಳ್ಳೆ ಸ್ನೇಹ, ಅದು ಏನಾಗುತ್ತೆ, ಆ ಸ್ನೇಹದಿಂದ ಇನ್ನೊಂದು ಡ್ರಗ್ಸ್ ಒಬ್ಬ ಅಡಿಕ್ಟ್ ಆಗಿದ್ದ ಅಂದ್ರೆ ಇನ್ನೊಬ್ಬನ್ನು ಕೂಡ ಅದೇ ರೀತಿಯಾಗಿ ಕರ್ಕೊಂಡು ಹೋಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದ್ದಾರೆ. ಈ ಪ್ರೋಗ್ರಾಮ್ ಏನಿದೆ, ನಾನು ಇದನ್ನ ಡೀಟೇಲ್ಸ್ ನಾನು ಈಗ ಹೇಳಕ್ ಹೋದ್ರೆ ನಿಮ್ಗೆ DSP ಸಾಹೇಬ್ರು ಹೇಳೋದು ಮುಗಿದೋಗುತ್ತೆ. ಇದ್ರದ ಉದ್ದೇಶ ಏನು, ಈ ಬುಕ್ಲೆಟ್ಸ್ ಮಾಡಿದ್ದಾರೆ, ನಿಮ್ಮ ಸ್ಕೂಲ್ಗಳು ಕಾಲೇಜ್ಗಳಲ್ಲಿ ಒಂದು QR ಕೋಡ್ ತರ್ತಾ ಇದ್ದಾರೆ. ಅದರದ ಮುಂದಿನ ಉದ್ದೇಶ ಏನಿದೆ ನಾನು ನಮ್ಮ DSP ಸಾಹೇಬ್ರ ಮುಂದೆ ತಿಳಿಸ್ತಾರೆ. ತಮ್ಮೆಲ್ಲರೂ ಕೂಡ ಮತ್ತೆ ವಿನಂತಿ ಮಾಡ್ತಾನೆ, ಜಮಖಂಡಿ ನಗರ ಒಳ್ಳೆ ಊರು, ನೀವು ಈ ಊರಲ್ಲಿ ಇದು ಬರದೇ ರೀತಿ ನೋಡ್ಕೋಬೇಕು. ಮಕ್ಕಳು ಯಾರು ಸ್ಟೂಡೆಂಟ್ಸ್ ಏನಿದ್ದೀರಿ, ಈ ಒಬ್ರು ಸ್ಟಾರ್ಟ್ ಆದ್ರೆ ಅಂದ್ರೆ ಎಲ್ಲರಿಗೂ ಕೂಡ ಒಬ್ರಿಂದ ಇನ್ನೊಬ್ರಿಗೆ ಅದು ಬೆಳ್ಕೊಂತ ಹೋಗುತ್ತೆ. ಯಾಕಂದ್ರೆ ಸ್ನೇಹದಿಂದ ಇನ್ನೊಂದು ಸ್ನೇಹವಾಗಿ ಅದು ಬೆಳೀತಾ ಹೋಗುತ್ತೆ. ಹಾಗಾಗಿ ಜಮಖಂಡಿ ನಗರದಲ್ಲಿರೋ ಸ್ಟೂಡೆಂಟ್ಸ್ ಯಾರು ಕೂಡ ಇದಕ್ಕೆ ಅಡಿಕ್ಟ್ ಆಗಬಾರ್ದು ಅಂತ ಕೇಳ್ತಾ ಒಂದೆರಡು ಮಾತು ಮುಗಿಸ್ತೇನೆ. ಧನ್ಯವಾದ. ಬಟ್ ಇದು ಅಪರಾಧ. ಇದು ನಮಗೆ ದೇಶದ ಕಾನೂನು ಗೊತ್ತಿಲ್ಲ ಅಂದ್ರೆ ಅದನ್ನ ಯಾರು ಏನು ಮಾಡ್ಲಿಕ್ಕಾಗಲ್ಲ, ಅದು ಅವ್ರ ತಪ್ಪದು. ಹಾಗಾಗ್ಬಿಟ್ಟು ಯಾರು ಕೂಡ ನಿಮ್ಮ ಊರಿನಲ್ಲಿ ಆಗ್ಲಿ ಅಥವಾ ನಿಮ್ಮ ಪ್ರದೇಶದಲ್ಲಿ ಆಗ್ಲಿ ಅಥವಾ ನಿಮ್ಮ ಶಾಲಾ ಕಾಲೇಜುಗಳ ಬಳಿ ಆಗ್ಲಿ ಯಾರು ಕೂಡ ಇದನ್ನ ಗಾಂಜಾ ಸೇವನೆ ಮಾಡಬಾರ್ದು, ಮಾರಾಟ ಮಾಡಬಾರ್ದು. ಇದು ಒಂದು ಅಪರಾಧಿಕ ಕೃತ್ಯ. ಹಾಗಾಗ್ಬಿಟ್ಟು ಇದರಲ್ಲಿ ಏನು ಮರ್ಡರ್ಗೆ ಏನು ಸಜೆ ಇದೆ, ಲೈಫ್ ಇಂಪ್ರಿಸನ್ಮೆಂಟ್, ಇದರಲ್ಲಿ 20 ವರ್ಷಗಳ ಕಾಲ ಸಜೆ ಇದೆ. ಇದರಲ್ಲಿ ಎಷ್ಟಿದೆ? 20 ವರ್ಷ ಇದೆ. ಇದು ಒಂದ್ಸರಿ ಇದರಲ್ಲಿ ಕನ್ವಿಕ್ಷನ್ ಆಯ್ತಂದ್ರೆ 20 ವರ್ಷಗಳ ಸಜೆ ಇದೆ. ಹಾಗಾಗ್ಬಿಟ್ಟು ಇದನ್ನ ನಾವೆಲ್ಲರೂ ಕೂಡ ಇದ್ರದ್ದು ಗರಿಷ್ಠ ಪ್ರಮಾಣ ಏನಿದೆ, ಇದ್ರದ್ದು ಒಂದು ಕನ್ವಿಕ್ಷನ್, ಇದನ್ನ ಏನು ಇಂಪ್ರಿಸನ್ಮೆಂಟ್ ಇದು, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗ್ಬಿಟ್ಟು ಇದನ್ನ ತಾವೆಲ್ಲರೂ ಕೂಡ ಸಾಮೂಹಿಕವಾಗಿ ಇದನ್ನ ನಿರ್ಮೂಲನೆ ಮಾಡ್ತಕ್ಕಂತ ಕೆಲಸ ಕಾರ್ಯಗಳು ಮಾಡಬೇಕು. ನಾವು ಇದನ್ನ ತಡೆಗಟ್ಟಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವೆಲ್ಲರೂ ಕೂಡ ಈಗಾಗಲೇ ಹಮ್ಮಿಕೊಂಡಿದ್ದೀವಿ. ಎಲ್ಲ ಪೂರ್ತಿ ನಮ್ಮ ಉಪವಿಭಾಗದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ನಾವು ಈ ಒಂದು
ನಿರ್ಮೂಲನೆ ಮಾಡಲಿಕ್ಕೆ, ಮಾದಕ ವಸ್ತುಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ನಾವು ಒಂದು ಆಂಟಿ ಡ್ರಗ್ ಅವೇರ್ನೆಸ್ ಕಮಿಟಿನ ನಾವು ಫಾರ್ಮ್ ಮಾಡಿದ್ದೀವಿ. ಅದರಲ್ಲಿ ಒಂದು ಶಾಲೆಯ ಇಬ್ಬರು ಶಿಕ್ಷಕರು ಇರ್ತಾರೆ, ಆನಂತರ ವಿದ್ಯಾರ್ಥಿ ಪ್ರತಿನಿಧಿಗಳು ಕೂಡ 3 ಜನರನ್ನು ನಾವು ಆಯ್ಕೆ ಮಾಡ್ಕೊಳ್ತೀವಿ. ಆನಂತರ ಆಡಳಿತ ಮಂಡಳಿ ಸದಸ್ಯರು ಕೂಡ ಒಬ್ಬರು ಇರ್ತಾರೆ ಅದರಲ್ಲಿ. ಆನಂತರ ನಮ್ಮ ಒಬ್ಬ ಪೊಲೀಸ್ ಅಧಿಕಾರಿ ಕಾನ್ಸ್ಟೇಬಲ್ ಇಂದ ಹಿಡಿದ್ಬಿಟ್ಟು ಅಪ್ ಟು ASI PSI ಲೆವೆಲ್ ಅವರು ಕೂಡ ನಾವು ಎಲ್ಲ ನಾಮಿನೇಟ್ ಮಾಡಿದೀವಿ. ಅವರೆಲ್ಲರೂ ಕೂಡ ಇರ್ತಾರೆ. ಅದ್ರ ಜೊತೆಗೆ ಒಬ್ಬ ಮನೋವೈದ್ಯರು ಸಲಹೆಗಾರರನ್ನು ಕೂಡ ಈ ಒಂದು ಆಂಟಿ ಡ್ರಗ್ ಅವೇರ್ನೆಸ್ ಕಮಿಟಿನಲ್ಲಿ ನಾವು ಇವರೆಲ್ಲರೂ ಕೂಡ ಮೆಂಬರ್ಸ್ ಕೂಡ ಮಾಡ್ಕೊಂಡಿದ್ವಿ. ಇದರ ಉದ್ದೇಶ ಇಷ್ಟೇ, ಕ್ಯಾಂಪಸ್ ಆಮೇಲೆ ವಸತಿ ನಿಲಯಗಳಲ್ಲಿ ಏನಿದೆ ಈ ಮಾದಕ ದ್ರವ್ಯಗಳು ಬಳಕೆ ಅನಂತರ ಮಾರಾಟ ಮಾಡೋದನ್ನ ನಿಷೇಧ ಮಾಡಲಿಕ್ಕೆ, ಅನಂತರ ಮಾದಕ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ವಿಶೇಷವಾಗಿ ಮಕ್ಕಳಿಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಈ ಒಂದು ಕಮಿಟಿ ಮಾಡುತ್ತೆ. ಆನಂತರ ಯಾರು ಶಂಕಿತ ವಿದ್ಯಾರ್ಥಿಗಳು ಯಾರು ಅದನ್ನ ಗಾಂಜಾ ಇದನ್ನು ಸೇವನೆ ಮಾಡ್ತಾರೆ ಅಥವಾ ನಾರ್ಕೋಟಿಕ್ ಡ್ರಗ್ಸ್ ನ ಸೇವನೆ ಮಾಡ್ತಾರೆ ಅವ್ರನ್ನ ಗುರುತಿಸ್ಬಿಟ್ಟು ಅವರಿಗೆ ಒಂದು ಸ್ಟ್ರೀಮ್ ಲೈನಿಗೆ ತರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ನಾವೆಲ್ಲರೂ ಕೂಡ ಮಾಡ್ತೀವಿ. ಹಾಗಾಗ್ಬಿಟ್ಟು ಇದನ್ನ ನಮಗೆ ಇಂಪ್ರಿಸನ್ಮೆಂಟ್ ಅಥವಾ ಶಿಕ್ಷೆ ಆಗುತ್ತೆ ಎಂಬುದು ಒಂದು ನಿಮ್ಮ ಆತಂಕ ಬೇಡ. ನಮ್ಮ ಉದ್ದೇಶ ಇಷ್ಟೇ, ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವ್ರನ್ನ ಬಿಡಿಸ್ಬಿಟ್ಟು ಅವ್ರನ್ನ ಈ ಸೊಸೈಟಿನಲ್ಲಿ ಈ ಸಮಾಜದಲ್ಲಿ ಒಂದು ಸ್ಟ್ರೀಮ್ ಲೈನಿಗೆ ತರ್ತಕ್ಕಂತಹ ಒಂದು ಕೆಲಸ ಕಾರ್ಯಗಳನ್ನ ಪೊಲೀಸ್ ಇಲಾಖೆ ನಾವು ಮಾಡ್ತೀವಿ. ಏನು ತಾವೆಲ್ಲರೂ ಕೂಡ ಇದಕ್ಕೆ ಒಂದು ಸಹಕಾರ ನೀಡಬೇಕು. ಆನಂತರ ನಿಮ್ಮಲ್ಲಿ ನಡೀತಕ್ಕಂಥ ಚಟುವಟಿಕೆಗಳು ಏನಿದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಸೂಕ್ತವಾಗಿ ಶಾಲೆಯ ಒಂದು ಮುಖ್ಯಸ್ಥರು, ಆನಂತರ ನಮ್ಮ ಪೊಲೀಸ್ ಅಧಿಕಾರಿಗಳು, ಆನಂತರ ಆಡಳಿತ ಮಂಡಳಿಯ ಸದಸ್ಯರು, ಶಿಕ್ಷಕರು, ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಸೇರ್ಬಿಟ್ಟು ಇದನ್ನ ಒಂದು ಮೇಲ್ವಿಚಾರಣೆ ಮಾಡಬೇಕು. ಅದನ್ನ ತಡೆಗಟ್ಟು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ನಿಮ್ಮಿಂದ ಆಗ್ಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು QR ಕೋಡ್ನ ನಾವು ಕೊಟ್ಟಿದ್ದೀವಿ. ಈ QR ಕೋಡ್ ಏನಿದೆ ಇದು ಒಂದು 3-4 ಲೈನ್ ನಲ್ಲಿ ಇರ್ತಕ್ಕಂತಹ ಒಂದು ಇದು ಬರುತ್ತೆ. ನಿಮ್ಮ ಶಾಲೆ ಯಾವುದು ಅಥವಾ ಕಾಲೇಜ್ ಯಾವುದು, ಅದರಲ್ಲಿ ಗಾಂಜಾ ಸೇವನೆ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಹೆಸರನ್ನ ನಮೂದು ಮಾಡಿದ್ರೆ ಸಾಕು. ನಿಮ್ಮ ಯಾರ ಹೆಸರನ್ನು ಕೂಡ ನಾವು ಪಬ್ಲಿಕ್ ಮಾಡಲ್ಲ, ನಿಮಗೆಲ್ಲ ಗೊತ್ತಿರಲಿ. ನಿಮಗೆ ನಾವೇನಾದ್ರೂ ಇನ್ಫಾರ್ಮೇಶನ್ ಕೊಟ್ಟರೆ ನಮ್ಮ ಹೆಸರಲ್ಲಿ ಬರುತ್ತೆ ಅಂತ ಬಿಟ್ಟು ನಾವು ಗೌಪ್ಯವಾಗಿ ಆ ನಿಮ್ಮ ಯಾರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅವರು ಹೆಸರುಗಳನ್ನ ನಾವೆಲ್ಲರೂ ಕೂಡ ಬಹಿರಂಗ ಪಡಿಸೋದಿಲ್ಲ. ತಾವೆಲ್ಲರೂ ಕೂಡ ಮುಂದೆ ಬಂದ್ಬಿಟ್ಟು ಯಾರು ಗಾಂಜಾ ಕನ್ಸ್ಯೂಮ್ ಮಾಡ್ತಾರೆ ಅಥವಾ ಅಲ್ಲಿ ಯಾರನ್ನ ಮಾರಾಟ ಮಾಡ್ತಾರೆ ಅವರ ಹೆಸರು ಪ್ರತಿಜ್ಞೆ ಮಾಡುತ್ತೇನೆ. ಮಾದಕ ದ್ರವ್ಯಗಳು ನನ್ನ ಆರೋಗ್ಯ, ಶಿಕ್ಷಣ, ಭವಿಷ್ಯ ಹಾಗೂ ಸಮಾಜಕ್ಕೆ ಹಾನಿಕಾರಕ ಎಂಬುದನ್ನು ಅರಿತು ನಾನು ಯಾವುದೇ ರೀತಿಯ ಮಾದಕ ದ್ರವ್ಯಗಳನ್ನು ಸೇವಿಸುವುದಿಲ್ಲ. ನನ್ನ ಸ್ನೇಹಿತರು, ಸಹಪಾಠಿಗಳು ಮತ್ತು ಕುಟುಂಬದ ಸದಸ್ಯರನ್ನು ಸಹ ಮಾದಕ ದ್ರವ್ಯಗಳಿಂದ ದೂರವಿಡಲು ಪ್ರೇರೇಪಿಸುತ್ತೇನೆ. ಕಾನೂನು ಬಾಹಿರ ಮಾದಕ ವಸ್ತುಗಳ ಮಾರಾಟ, ಸಾಗಾಟ ಅಥವಾ ಬಳಕೆಗೆ ಯಾವುದೇ ರೀತಿಯ ಬೆಂಬಲ ನೀಡುವುದಿಲ್ಲ. ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಸಹಕರಿಸುತ್ತೇನೆ. ಮಾದಕ ವಸ್ತು ಮುಕ್ತ ಶಾಲೆ, ಸಮಾಜ ಮತ್ತು ಉತ್ತಮ ಭಾರತ ನಿರ್ಮಾಣಕ್ಕೆ ನನ್ನ ಸಂಪೂರ್ಣ ಸಹಕಾರವನ್ನು ನೀಡುತ್ತೇನೆ. ಮಾದಕ ದ್ರವ್ಯಗಳಿಗೆ ಇಲ್ಲ ಎನ್ನಿ, ಆರೋಗ್ಯಕರ ಜೀವನಕ್ಕೆ ಹೌದು ಎನ್ನಿ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಥ್ಯಾಂಕ್ ಯು.